ಧರ್ಮಸ್ಥಳದ ಸುತ್ತಮುತ್ತ ನೂರಾರು ಶವಗಳನ್ನು ಹೂತಿಟ್ಟಿರುವ ವಿಚಾರಕ್ಕೆ ಸಂಬಂಧಪಟ್ಟಂತೆ ಪ್ರಕರಣ ದಾಖಲಿಸಿಕೊಂಡು ತನಿಖೆ ನಡೆಸ್ತಾ ಇದ್ದಂತ ಎಸ್ಐಟಿಗೆ ಚಿನ್ನಯ್ಯನನ್ನ ಅರೆಸ್ಟ್ ಮಾಡಿ ಶಿವಮೊಗ್ಗ ಕಾರಾಗೃಹಕ್ಕೆ ಕಳಿಸಿಕೊಡುವ ಕೆಲಸವನ್ನ ಮಾಡಲಾಗಿತ್ತು. ಅರೆಸ್ಟ್ ಆದ ಬಳಿಕ ನಾಳೆ ಆತನ ಸ್ಟೇಟ್ಮೆಂಟ್ ಕೋರ್ಟ್ನಲ್ಲಿ ಆಗುತ್ತೆ. ಜಡ್ಜ್ ಮುಂದೆ 183 ಸ್ಟೇಟ್ಮೆಂಟ್ ದಾಖಲಾಗುತ್ತೆ. ಆ ಮೂಲಕ ಈ ಎಸ್ಐಟಿ ತನಿಖೆಯಲ್ಲಿ ಮೇಜರ್ ತಿರುವನ್ನ ಪಡೆದುಕೊಳ್ಳುತ್ತಾ ಅನ್ನೋದು ಕುತೂಹಲ ಕೇಳಿಸಿದೆ. ಮತ್ತೊಂದು ಕಡೆ ಮತ್ತೊಬ್ಬ ಮಹಿಳೆ ಬಂದು ನಾನು ಕೂಡ ಪ್ರತ್ಯಕ್ಷದರ್ಶಿ ಅಂತ ಹೇಳಿಕೊಂಡು ಬಂದಿದ್ದು. ಆಕೆಯ ವಿಚಾರಣೆ ಕೂಡ ಇವತ್ತು ನಡೆದಿದೆ. ಧರ್ಮಸ್ಥಳ ಶವ ಹೂತಿಟ್ಟ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಎಸ್ಐಟಿ ವಿಚಾರಣೆಯನ್ನ ಮುಂದುವರಿಸಿದೆ. ಹಲವರಿಗೆ ಈಗಾಗಲೇ ನೋಟಿಸ್ ಅನ್ನ ನೀಡಿ ಅವರನ್ನ ವಿಚಾರಣೆಗೆ ಕರೆದು ಅವರನ್ನ ವಿಚಾರಣೆಗೆ ಒಳಪಡಿಸಿದೆ. ಈಗ ಮತ್ತಷ್ಟು ಜನರಿಗೆ ಎಸ್ಐಟಿ ನೋಟಿಸ್ ಅನ್ನು ಕೂಡ ನೀಡಿರುವಂತದ್ದು. ಅದರಲ್ಲೂ ಕೂಡ ಏನು ಚಿನ್ನಯ್ಯ ಮತ್ತು ಚಿನ್ನಯ್ಯನ ಪತ್ನಿಗೆ ಯಾರೆಲ್ಲ ಹಣವನ್ನ ನೀಡಿದ್ರು, ಅಂದ್ರೆ ಬ್ಯಾಂಕ್ ಮೂಲಕವಾಗಿ ಹಣವನ್ನ ಯಾರೆಲ್ಲ ನೀಡಿದ್ರು ಅವರಿಗೂ ಕೂಡ ನೋಟಿಸ್ ಅನ್ನ ನೀಡಿದ್ರು. ಅದರಲ್ಲೂ ಪ್ರಮುಖವಾಗಿ ಮಹೇಶ್ ಶೆಟ್ಟಿ ತಿಮರೋಡಿ ಅವರ ತಂಡದ 3 ನೋಟಿಸ್ ಅನ್ನ ನೀಡಿದ್ದಾರೆ. 3ರಲ್ಲಿ ಗಣೇಶ್ ಎನ್ನುವಾತ ಈಗಾಗಲೇ ಎಸ್ಐಟಿ ಕಚೇರಿಗೆ ಬಂದು ವಿಚಾರಣೆಗೆ ಒಳಪಟ್ಟಿರುವಂತದ್ದು. ಗಣೇಶ್ ಯಾರು ಅಂತ ಹೇಳಿದ್ರೆ ಆತ ತಿಮರೋಡಿ ಅವರ ಆಪ್ತ ವಲಯದಲ್ಲಿ ಗುರುತಿಸಿಕೊಂಡಿದ್ದ ಮತ್ತು ತಿಮರೋಡಿ ಅವರ ಆರ್ಥಿಕ ವ್ಯವಹಾರಗಳನ್ನು ಇದೇ ಗಣೇಶ್ ನೋಡಿಕೊಳ್ತಾ ಇದ್ದ. ಗಣೇಶ್ ಸಹಿತ ತಿಮರೋಡಿ ತಂಡದವರು ಏನು ಚಿನ್ನಯ್ಯ ಮತ್ತು ಚಿನ್ನಯ್ಯನ ಪತ್ನಿಗೆ ಹಣವನ್ನ ವರ್ಗಾಯಿಸ್ತಾ ಇದ್ರು. 10,000 20,000 ಹೀಗೆ ಒಟ್ಟು 3 ಲಕ್ಷದವರೆಗೂ ಕೂಡ ಹಣ ವರ್ಗಾವಣೆಯಾಗಿತ್ತು. ಚಿನ್ನಯ್ಯನ ವಿಚಾರಣೆ ಸಂದರ್ಭದಲ್ಲಿ ಈ ಎಲ್ಲ ವಿಚಾರಗಳು ಬೆಳಕಿಗೆ ಬಂದಿತ್ತು. ಅಂದ್ರೆ ಆತನ ಬ್ಯಾಂಕ್ ಟ್ರಾನ್ಸಾಕ್ಷನ್ ಹಿಸ್ಟ್ರಿ ನೋಡಿದಾಗ ಇದೆಲ್ಲವೂ ಕೂಡ ಗೊತ್ತಾಗಿತ್ತು. ಹೀಗಾಗಿ ಅವರಿಗೆ ನೋಟಿಸ್ ಅನ್ನು ನೀಡಿ ಅವರಿಗೆ ವಿಚಾರಣೆಗೆ ಬರುವಂತೆ ಹೇಳಿದ್ರು. ಅದರಂತೆ ಗಣೇಶ್ ಬಂದು ಈಗಾಗಲೇ ವಿಚಾರಣೆಗೆ ಒಳಪಟ್ಟಿರುವಂತದ್ದು. ಆತನಿಗೆ ಬೇರೆ ಬೇರೆ ಪ್ರಶ್ನೆಯನ್ನು ಕೂಡ ಮಾಡ್ತಾ ಇರುವಂತದ್ದು. ಪ್ರಮುಖವಾಗಿ ಈ ರೀತಿಯಾದಂತಹ ಹಣವನ್ನ ಯಾಕೆ ವರ್ಗಾವಣೆ ಮಾಡಿದ್ಯಾ ಅನ್ನುವಂತ ಪ್ರಶ್ನೆಯನ್ನ ಎಸ್ಐಟಿ ಅಧಿಕಾರಿಗಳು ಗಣೇಶ್ಗೆ ಕೇಳ್ತಾ ಇರುವಂತದ್ದು. ಅದರ ಜೊತೆಗೆ ಮಂಡ್ಯದ ಮಹಿಳೆಯೊಬ್ಬರು ಈಗಾಗಲೇ ಎಸ್ಐಟಿ ಕಚೇರಿಗೆ ದೂರು ನೀಡಿದ್ರು. ಅಂದ್ರೆ ಸೌಜನ್ಯ ಕೊಲೆಯಾದಂತಹ ದಿನ ಏನು ಹುಡುಗಿಯೊಬ್ಬಳನ್ನ ಎಳೆದುಕೊಂಡು ಹೋಗಿದ್ದೆ ಅನ್ನುವಂಥದ್ದು ದೂರನ್ನ ಮಂಡ್ಯದ ಮಹಿಳೆಯೊಬ್ಬರು ಮೌಖಿಕವಾಗಿ ನೀಡಿದ್ರು. ಅವರೀಗ ಎಸ್ಐಟಿ ಕಚೇರಿಗೆ ಬಂದು ಅವರು ಕೂಡ ಹೇಳಿಕೆಯನ್ನು ನೀಡಿರುವಂಥದ್ದು. ಅವರ ಹೇಳಿಕೆಯನ್ನು ಕೂಡ ಎಸ್ಐಟಿ ದಾಖಲಿಸಿಕೊಂಡಿದೆ. ಇದರ ಜೊತೆಗೆ ಮಹೇಶ್ ಶೆಟ್ಟಿ ತಿಮರೋಡಿ ಅವರಿಗೆ ಅಕ್ರಮ ಶಸ್ತ್ರಾಸ್ತ್ರಗಳನ್ನ ಕೂಡಿಟ್ಟ ಕಾರಣವಾಗಿ ಬೆಳ್ತಂಗಡಿ ಪೊಲೀಸರು ನೋಟಿಸ್ ಅನ್ನ ಕೂಡ ನೀಡಿದ್ರು. ಮೊದಲ ನೋಟಿಸ್ಗೆ 21ನೇ ತಾರೀಕಿನಂದು ಅವರು ವಿಚಾರಣೆಗೆ ಹಾಜರಾಗಬೇಕಿತ್ತು. ಅವತ್ತು ವಿಚಾರಣೆಗೆ ಹಾಜರಾಗಲಿಲ್ಲ. ಅದರ ಬಳಿಕ ಮತ್ತೊಮ್ಮೆ ಮಹೇಶ್ ಶೆಟ್ಟಿ ತಿಮರೋಡಿ ಅವರ ತಿಮರೋಡಿ ನಿವಾಸಕ್ಕೆ ತೆರಳಿದಂತ ಎಸ್ಐಟಿ ಏನು ಬೆಳ್ತಂಗಡಿ ಪೊಲೀಸರು ಅವರ ಮನೆಯ ಬಾಗಿಲಿಗೆ ನೋಟಿಸ್ ಅನ್ನ ಅಂಟಿಸಿ ಬಂದಿದ್ರು. ಅಂದ್ರೆ 25ನೇ ತಾರೀಕಿಗೆ ನೀವು ವಿಚಾರಣೆಗೆ ಹಾಜರು ಆಗ್ಬೇಕಂತ. ಈ ನಡುವೆ ಮಹೇಶ್ ಶೆಟ್ಟಿ ತಿಮರೋಡಿ ಅವರು ಅವರ ವಕೀಲರ ಮೂಲಕವಾಗಿ ನಿರೀಕ್ಷಣಾ ಜಾಮೀನಿಗೂ ಕೂಡ ಅರ್ಜಿಯನ್ನ ಸಲ್ಲಿಸಿರುವಂತದ್ದು. ಒಟ್ಟಿನಲ್ಲಿ ಎಸ್ಐಟಿ ಒಂದ್ ಕಡೆ ವಿಚಾರಣೆ ನಡೆಸ್ತಾ ಇದ್ರೆ, ಮತ್ತೊಂದು ಕಡೆ ಮಹೇಶ್ ಶೆಟ್ಟಿ ತಿಮರೋಡಿ ಅವರಿಗೆ ಬಂಧನದ ಭೀತಿ ಕೂಡ ಕಾಡ್ತಾ ಇದೆ. ಹೀಗಾಗಿ ಇವರು ನಿರೀಕ್ಷಣಾ ಜಾಮೀನನ್ನು ಕೂಡ ಪಡೆದಿರುವಂತದ್ದು. ಸದ್ಯ ಎಸ್ಐಟಿ ಬೇರೆ ಬೇರೆಯವರನ್ನು ಕರೆಸಿ ವಿಚಾರಣೆಗಳಿಗೆ ಒಳಪಡಿಸ್ತಾ ಇದೆ. ಪ್ರಮುಖವಾಗಿ ಆ ಒಂದು ಹಣ ಏನು ಟ್ರಾನ್ಸಾಕ್ಷನ್ ಆಗಿದೆ ಅದಕ್ಕೆ ಸಂಬಂಧಿಸಿದಂತ ತನಿಖೆಯನ್ನು ಕೂಡ ಈಗ ಎಸ್ಐಟಿ ತೀವ್ರಗೊಳಿಸಿರುವಂತದ್ದು. ಯಾರೆಲ್ಲ ಚಿನ್ನಯ್ಯ ಮತ್ತು ಚಿನ್ನಯ್ಯನ ಪತ್ನಿಯ ಖಾತೆಗೆ ಹಣವನ್ನ ವರ್ಗಾಯಿಸಿದರೆ ಅವರನ್ನು ಕೂಡ ಈಗಾಗಲೇ ನೋಟಿಸ್ ಅನ್ನು ನೀಡಿರುವಂತದ್ದು. ಸದ್ಯ ಗಣೇಶ್ ಬಂದು ವಿಚಾರಣೆಗೆ ಹಾಜರಾಗಿದ್ದಾನೆ. ಮುಂದೆ ಗಣೇಶ್ನ ಜೊತೆ ಇತರು ಇಬ್ರು ಕೂಡ ಹಣವನ್ನ ವರ್ಗಾವಣೆ ಮಾಡಿದ್ದಾರೆ ಅಂತ ಹೇಳಲಾಗ್ತಿದೆ. ಅವರಿಗೂ ಕೂಡ ಈಗಾಗಲೇ ನೋಟಿಸ್ ಅನ್ನ ನೀಡಿದೆ. ಅವರು ಕೂಡ ನಾಳೆ ಅಥವಾ ನಾಡಿದ್ದು ಬಂದು ವಿಚಾರಣೆಗೆ ಹಾಜರಾಗುವಂತ ಸಾಧ್ಯತೆ ಇದೆ. ಕ್ಯಾಮರಾ ಪರ್ಸನ್ ಕಿಶನ್ ಜೊತೆ ದಿನೇಶ್ ಕಾಶಿಪಟ್ನ, ರಿಪಬ್ಲಿಕ್ ಕನ್ನಡ. ಧರ್ಮಸ್ಥಳದ ಸುತ್ತಮುತ್ತ ನೂರಾರು ಶವಗಳನ್ನ ಹೂತಿಟ್ಟಿರುವ ವಿಚಾರಕ್ಕೆ ಸಂಬಂಧಪಟ್ಟಂತೆ ಪ್ರಕರಣ ದಾಖಲಿಸಿಕೊಂಡು ತನಿಖೆ ನಡೆಸ್ತಾ ಇದ್ದಂತ ಎಸ್ಐಟಿಗೆ ಚಿನ್ನಯ್ಯನನ್ನ ಅರೆಸ್ಟ್ ಮಾಡಿ ಶಿವಮೊಗ್ಗ ಕಾರಾಗೃಹಕ್ಕೆ ಕಳಿಸಿಕೊಡುವ ಕೆಲಸವನ್ನ ಮಾಡಲಾಗಿತ್ತು. ಅರೆಸ್ಟ್ ಆದ ಬಳಿಕ ನಾಳೆ ಆತನ ಸ್ಟೇಟ್ಮೆಂಟ್ ಕೋರ್ಟ್ನಲ್ಲಿ ಆಗುತ್ತೆ. ಜಡ್ಜ್ ಮುಂದೆ 183 ಸ್ಟೇಟ್ಮೆಂಟ್ ದಾಖಲಾಗುತ್ತೆ. ಆ ಮೂಲಕ ಈ ಎಸ್ಐಟಿ ತನಿಖೆಯಲ್ಲಿ ಮೇಜರ್ ತಿರುವನ್ನ ಪಡೆದುಕೊಳ್ಳುತ್ತಾ ಅನ್ನೋದು ಕುತೂಹಲ ಕೇಳಿಸಿದೆ. ಮತ್ತೊಂದು ಕಡೆ ಮತ್ತೊಬ್ಬ ಮಹಿಳೆ ಬಂದು ನಾನು ಕೂಡ ಪ್ರತ್ಯಕ್ಷದರ್ಶಿ ಅಂತ ಹೇಳಿಕೊಂಡು ಬಂದಿದ್ದು. ಆಕೆಯ ವಿಚಾರಣೆ ಕೂಡ ಇವತ್ತು ನಡೆದಿದೆ.
ಧರ್ಮಸ್ಥಳ ಶವ ಹೂತಿಟ್ಟ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಎಸ್ಐಟಿ ವಿಚಾರಣೆಯನ್ನ ಮುಂದುವರಿಸಿದೆ. ಹಲವರಿಗೆ ಈಗಾಗಲೇ ನೋಟಿಸ್ ಅನ್ನ ನೀಡಿ ಅವರನ್ನ ವಿಚಾರಣೆಗೆ ಕರೆದು ಅವರನ್ನ ವಿಚಾರಣೆಗೆ ಒಳಪಡಿಸಿದೆ. ಈಗ ಮತ್ತಷ್ಟು ಜನರಿಗೆ ಎಸ್ಐಟಿ ನೋಟಿಸ್ ಅನ್ನು ಕೂಡ ನೀಡಿರುವಂತದ್ದು. ಅದರಲ್ಲೂ ಕೂಡ ಏನು ಚಿನ್ನಯ್ಯ ಮತ್ತು ಚಿನ್ನಯ್ಯನ ಪತ್ನಿಗೆ ಯಾರೆಲ್ಲ ಹಣವನ್ನ ನೀಡಿದ್ರು, ಅಂದ್ರೆ ಬ್ಯಾಂಕ್ ಮೂಲಕವಾಗಿ ಹಣವನ್ನ ಯಾರೆಲ್ಲ ನೀಡಿದ್ರು ಅವರಿಗೂ ಕೂಡ ನೋಟಿಸ್ ಅನ್ನ ನೀಡಿದ್ರು. ಅದರಲ್ಲೂ ಪ್ರಮುಖವಾಗಿ ಮಹೇಶ್ ಶೆಟ್ಟಿ ತಿಮರೋಡಿ ಅವರ ತಂಡದ ಮೂವರಿಗೆ ನೋಟಿಸ್ ಅನ್ನ ನೀಡಿದ್ದಾರೆ. ಮೂವರಲ್ಲಿ ಗಣೇಶ್ ಎನ್ನುವಾತ ಈಗಾಗಲೇ ಎಸ್ಐಟಿ ಕಚೇರಿಗೆ ಬಂದು ವಿಚಾರಣೆಗೆ ಒಳಪಟ್ಟಿರುವಂತದ್ದು. ಗಣೇಶ್ ಯಾರು ಅಂತ ಹೇಳಿದ್ರೆ ಆತ ತಿಮರೋಡಿ ಅವರ ಆಪ್ತ ವಲಯದಲ್ಲಿ ಗುರುತಿಸಿಕೊಂಡಿದ್ದ ಮತ್ತು ತಿಮರೋಡಿ ಅವರ ಆರ್ಥಿಕ ವ್ಯವಹಾರಗಳನ್ನು ಇದೇ ಗಣೇಶ್ ನೋಡಿಕೊಳ್ತಾ ಇದ್ದ. ಗಣೇಶ್ ಸಹಿತ ತಿಮರೋಡಿ ತಂಡದವರು ಏನು ಚಿನ್ನಯ್ಯ ಮತ್ತು ಚಿನ್ನಯ್ಯನ ಪತ್ನಿಗೆ ಹಣವನ್ನ ವರ್ಗಾಯಿಸ್ತಾ ಇದ್ರು. 10,000, 20,000 ಹೀಗೆ ಒಟ್ಟು 3 ಲಕ್ಷದವರೆಗೂ ಕೂಡ ಹಣ ವರ್ಗಾವಣೆಯಾಗಿತ್ತು. ಚಿನ್ನಯ್ಯನ ವಿಚಾರಣೆ ಸಂದರ್ಭದಲ್ಲಿ ಈ ಎಲ್ಲ ವಿಚಾರಗಳು ಬೆಳಕಿಗೆ ಬಂದಿತ್ತು. ಅಂದ್ರೆ ಆತನ ಬ್ಯಾಂಕ್ ಟ್ರಾನ್ಸಾಕ್ಷನ್ ಹಿಸ್ಟ್ರಿ ನೋಡಿದಾಗ ಇದೆಲ್ಲವೂ ಕೂಡ ಗೊತ್ತಾಗಿತ್ತು. ಹೀಗಾಗಿ ಅವರಿಗೆ ನೋಟಿಸ್ ಅನ್ನು ನೀಡಿ ಅವರಿಗೆ ವಿಚಾರಣೆಗೆ ಬರುವಂತೆ ಹೇಳಿದ್ರು. ಅದರಂತೆ ಗಣೇಶ್ ಬಂದು ಈಗಾಗಲೇ ವಿಚಾರಣೆಗೆ ಒಳಪಟ್ಟಿರುವಂತದ್ದು. ಆತನಿಗೆ ಬೇರೆ ಬೇರೆ ಪ್ರಶ್ನೆಯನ್ನು ಕೂಡ ಮಾಡ್ತಾ ಇರುವಂತದ್ದು. ಪ್ರಮುಖವಾಗಿ ಈ ರೀತಿಯಾದಂತಹ ಹಣವನ್ನ ಯಾಕೆ ವರ್ಗಾವಣೆ ಮಾಡಿದ್ಯಾ ಅನ್ನುವಂತ ಪ್ರಶ್ನೆಯನ್ನ ಎಸ್ಐಟಿ ಅಧಿಕಾರಿಗಳು ಗಣೇಶ್ಗೆ ಕೇಳ್ತಾ ಇರುವಂತದ್ದು. ಅದರ ಜೊತೆಗೆ ಮಂಡ್ಯದ ಮಹಿಳೆಯೊಬ್ಬರು ಈಗಾಗಲೇ ಎಸ್ಐಟಿ ಕಚೇರಿಗೆ ದೂರು ನೀಡಿದ್ರು. ಅಂದ್ರೆ ಸೌಜನ್ಯ ಕೊಲೆಯಾದಂತಹ ದಿನ ಏನೋ ಹುಡುಗಿಯೊಬ್ಬಳನ್ನ ಎಳೆದುಕೊಂಡು ಹೋಗಿದ್ದೆ ಅನ್ನುವಂಥದ್ದು ದೂರನ್ನ ಮಂಡ್ಯದ ಮಹಿಳೆಯೊಬ್ಬರು ಮೌಖಿಕವಾಗಿ ನೀಡಿದ್ರು. ಅವರೀಗ ಎಸ್ಐಟಿ ಕಚೇರಿಗೆ ಬಂದು ಅವರು ಕೂಡ ಹೇಳಿಕೆಯನ್ನು ನೀಡಿರುವಂಥದ್ದು. ಅವರ ಹೇಳಿಕೆಯನ್ನು ಕೂಡ ಎಸ್ಐಟಿ ದಾಖಲಿಸಿಕೊಂಡಿದೆ. ಇದರ ಜೊತೆಗೆ ಮಹೇಶ್ ಶೆಟ್ಟಿ ತಿಮರೋಡಿ ಅವರಿಗೆ ಅಕ್ರಮ ಶಸ್ತ್ರಾಸ್ತ್ರಗಳನ್ನ ಕೂಡಿಟ್ಟ ಕಾರಣವಾಗಿ ಬೆಳ್ತಂಗಡಿ ಪೊಲೀಸರು ನೋಟಿಸ್ ಅನ್ನ ಕೂಡ ನೀಡಿದ್ರು. ಮೊದಲ ನೋಟಿಸ್ಗೆ 21ನೇ ತಾರೀಕಿನಂದು ಅವರು ವಿಚಾರಣೆಗೆ ಹಾಜರಾಗಬೇಕಿತ್ತು. ಅವತ್ತು ವಿಚಾರಣೆಗೆ ಹಾಜರಾಗಲಿಲ್ಲ. ಅದರ ಬಳಿಕ ಮತ್ತೊಮ್ಮೆ ಮಹೇಶ್ ಶೆಟ್ಟಿ ತಿಮರೋಡಿ ಅವರ ತಿಮರೋಡಿ ನಿವಾಸಕ್ಕೆ ತೆರಳಿದಂತ ಎಸ್ಐಟಿ ಏನು ಬೆಳ್ತಂಗಡಿ ಪೊಲೀಸರು ಅವರ ಮನೆಯ ಬಾಗಿಲಿಗೆ ನೋಟಿಸ್ ಅನ್ನ ಅಂಟಿಸಿ ಬಂದಿದ್ರು. ಅಂದ್ರೆ 25ನೇ ತಾರೀಕಿಗೆ ನೀವು ವಿಚಾರಣೆಗೆ ಹಾಜರು ಆಗ್ಬೇಕಂತ. ಈ ನಡುವೆ ಮಹೇಶ್ ಶೆಟ್ಟಿ ತಿಮರೋಡಿ ಅವರು ಅವರ ವಕೀಲರ ಮೂಲಕವಾಗಿ ನಿರೀಕ್ಷಣಾ ಜಾಮೀನಿಗೂ ಕೂಡ ಅರ್ಜಿಯನ್ನ ಸಲ್ಲಿಸಿರುವಂತದ್ದು. ಒಟ್ಟಿನಲ್ಲಿ ಎಸ್ಐಟಿ ಒಂದ್ ಕಡೆ ವಿಚಾರಣೆ ನಡೆಸ್ತಾ ಇದ್ರೆ, ಮತ್ತೊಂದು ಕಡೆ ಮಹೇಶ್ ಶೆಟ್ಟಿ ತಿಮರೋಡಿ ಅವರಿಗೆ ಬಂಧನದ ಭೀತಿ ಕೂಡ ಕಾಡ್ತಾ ಇದೆ. ಹೀಗಾಗಿ ಇವರು ನಿರೀಕ್ಷಣಾ ಜಾಮೀನನ್ನು ಕೂಡ ಪಡೆದಿರುವಂತದ್ದು. ಸದ್ಯ ಎಸ್ಐಟಿ ಬೇರೆ ಬೇರೆ ಅವರನ್ನು ಕರೆಸಿ ವಿಚಾರಣೆಗಳಿಗೆ ಒಳಪಡಿಸ್ತಾ ಇದೆ. ಪ್ರಮುಖವಾಗಿ ಆ ಒಂದು ಹಣ ಏನು ಟ್ರಾನ್ಸಾಕ್ಷನ್ ಆಗಿದೆ ಅದಕ್ಕೆ ಸಂಬಂಧಿಸಿದಂತ ತನಿಖೆಯನ್ನು ಕೂಡ ಈಗ ಎಸ್ಐಟಿ ತೀವ್ರಗೊಳಿಸಿರುವಂತದ್ದು. ಯಾರೆಲ್ಲ ಚಿನ್ನಯ್ಯ ಮತ್ತು ಚಿನ್ನಯ್ಯನ ಪತ್ನಿಯ ಖಾತೆಗೆ ಹಣವನ್ನ ವರ್ಗಾಯಿಸಿದರೆ ಅವರನ್ನು ಕೂಡ ಈಗಾಗಲೇ ನೋಟಿಸ್ ಅನ್ನು ನೀಡಿರುವಂತದ್ದು. ಸದ್ಯ ಗಣೇಶ್ ಬಂದು ವಿಚಾರಣೆಗೆ ಹಾಜರಾಗಿದ್ದಾನೆ. ಮುಂದೆ ಗಣೇಶ್ನ ಜೊತೆ ಇತರು ಇಬ್ರು ಕೂಡ ಹಣವನ್ನ ವರ್ಗಾವಣೆ ಮಾಡಿದ್ದಾರೆ ಅಂತ ಹೇಳಲಾಗ್ತಿದೆ. ಅವರಿಗೂ ಕೂಡ ಈಗಾಗಲೇ ನೋಟಿಸ್ ಅನ್ನ ನೀಡಿದೆ. ಅವರು ಕೂಡ ನಾಳೆ ಅಥವಾ ನಾಡಿದ್ದು ಬಂದು ವಿಚಾರಣೆಗೆ ಹಾಜರಾಗುವಂತ ಸಾಧ್ಯತೆ ಇದೆ. ಕ್ಯಾಮರಾ ಪರ್ಸನ್ ಕಿಶನ್ ಜೊತೆ ದಿನೇಶ್ ಕಾಶಿಪಟ್ನ, ರಿಪಬ್ಲಿಕ್ ಕನ್ನಡ. ಧರ್ಮಸ್ಥಳದ ಸುತ್ತಮುತ್ತ ನೂರಾರು ಶವಗಳನ್ನ ಹೂತಿಟ್ಟಿರುವ ವಿಚಾರಕ್ಕೆ ಸಂಬಂಧಪಟ್ಟಂತೆ ಪ್ರಕರಣ ದಾಖಲಿಸಿಕೊಂಡು ತನಿಖೆ ನಡೆಸ್ತಾ ಇದ್ದಂತ ಎಸ್ಐಟಿಗೆ ಚಿನ್ನಯ್ಯನನ್ನ ಅರೆಸ್ಟ್ ಮಾಡಿ ಶಿವಮೊಗ್ಗ ಕಾರಾಗೃಹಕ್ಕೆ ಕಳಿಸಿಕೊಡುವ ಕೆಲಸವನ್ನ ಮಾಡಲಾಗಿತ್ತು. ಅರೆಸ್ಟ್ ಆದ ಬಳಿಕ ನಾಳೆ ಆತನ ಸ್ಟೇಟ್ಮೆಂಟ್ ಕೋರ್ಟ್ನಲ್ಲಿ ಆಗುತ್ತೆ. ಜಡ್ಜ್ ಮುಂದೆ 183 ಸ್ಟೇಟ್ಮೆಂಟ್ ದಾಖಲಾಗುತ್ತೆ. ಆ ಮೂಲಕ ಈ ಎಸ್ಐಟಿ ತನಿಖೆಯಲ್ಲಿ ಮೇಜರ್ ತಿರುವನ್ನ ಪಡೆದುಕೊಳ್ಳುತ್ತಾ ಅನ್ನೋದು ಕುತೂಹಲ ಕೇಳಿಸಿದೆ. ಮತ್ತೊಂದು ಕಡೆ ಮತ್ತೊಬ್ಬ ಮಹಿಳೆ ಬಂದು ನಾನು ಕೂಡ ಪ್ರತ್ಯಕ್ಷದರ್ಶಿ ಅಂತ ಹೇಳಿಕೊಂಡು ಬಂದಿತ್ತು. ಆಕೆಯ ವಿಚಾರಣೆ ಕೂಡ ಇವತ್ತು ನಡೆದಿದೆ. ಧರ್ಮಸ್ಥಳ ಶವ ಹೂತಿಟ್ಟ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಎಸ್ಐಟಿ ವಿಚಾರಣೆಯನ್ನ ಮುಂದುವರಿಸಿದೆ. ಹಲವರಿಗೆ ಈಗಾಗಲೇ ನೋಟಿಸ್ ಅನ್ನ ನೀಡಿ ಅವರನ್ನ ವಿಚಾರಣೆಗೆ ಕರೆದು ಅವರನ್ನ ವಿಚಾರಣೆಗೆ ಒಳಪಡಿಸಿದೆ. ಈಗ ಮತ್ತಷ್ಟು ಜನರಿಗೆ ಎಸ್ಐಟಿ ನೋಟಿಸ್ ಅನ್ನು ಕೂಡ ನೀಡಿರುವಂತದ್ದು. ಅದರಲ್ಲೂ ಕೂಡ ಏನು ಚಿನ್ನಯ್ಯ ಮತ್ತು ಚಿನ್ನಯ್ಯನ ಪತ್ನಿಗೆ ಯಾರೆಲ್ಲ ಹಣವನ್ನ ನೀಡಿದ್ರು, ಅಂದ್ರೆ ಬ್ಯಾಂಕ್ ಮೂಲಕವಾಗಿ ಹಣವನ್ನ ಯಾರೆಲ್ಲ ನೀಡಿದ್ರು ಅವರಿಗೂ ಕೂಡ ನೋಟಿಸ್ ಅನ್ನ ನೀಡಿದ್ರು. ಅದರಲ್ಲೂ ಪ್ರಮುಖವಾಗಿ ಮಹೇಶ್ ಶೆಟ್ಟಿ ತಿಮರೋಡಿ ಅವರ ತಂಡದ ಮೂವರಿಗೆ ನೋಟಿಸ್ ಅನ್ನ ನೀಡಿದ್ದಾರೆ. ಮೂವರಲ್ಲಿ ಗಣೇಶ್ ಎನ್ನುವಾತ ಈಗಾಗಲೇ ಎಸ್ಐಟಿ ಕಚೇರಿಗೆ ಬಂದು ವಿಚಾರಣೆಗೆ ಒಳಪಟ್ಟಿರುವಂತದ್ದು. ಗಣೇಶ್ ಯಾರು ಅಂತ ಹೇಳಿದ್ರೆ ಆತ ತಿಮರೋಡಿ ಅವರ ಆಪ್ತ ವಲಯದಲ್ಲಿ ಗುರುತಿಸಿಕೊಂಡಿದ್ದ ಮತ್ತು ತಿಮರೋಡಿ ಅವರ ಆರ್ಥಿಕ ವ್ಯವಹಾರಗಳನ್ನು ಇದೇ ಗಣೇಶ್ ನೋಡಿಕೊಳ್ತಾ ಇದ್ದ. ಗಣೇಶ್ ಸಹಿತ ತಿಮರೋಡಿ ತಂಡದವರು ಏನು ಚಿನ್ನಯ್ಯ ಮತ್ತು ಚಿನ್ನಯ್ಯನ ಪತ್ನಿಗೆ ಹಣವನ್ನ ವರ್ಗಾಯಿಸ್ತಾ ಇದ್ರು. 10,000, 20,000 ಹೀಗೆ ಒಟ್ಟು 3 ಲಕ್ಷದವರೆಗೂ ಕೂಡ ಹಣ ವರ್ಗಾವಣೆಯಾಗಿತ್ತು. ಚಿನ್ನಯ್ಯನ ವಿಚಾರಣೆ ಸಂದರ್ಭದಲ್ಲಿ ಈ ಎಲ್ಲ ವಿಚಾರಗಳು
ಬೆಳಕಿಗೆ ಬಂದಿತ್ತು. ಅಂದ್ರೆ ಆತನ ಬ್ಯಾಂಕ್ ಟ್ರಾನ್ಸಾಕ್ಷನ್ ಹಿಸ್ಟ್ರಿ ನೋಡಿದಾಗ ಇದೆಲ್ಲವೂ ಕೂಡ ಗೊತ್ತಾಗಿತ್ತು. ಹೀಗಾಗಿ ಅವರಿಗೆ ನೋಟಿಸ್ ಅನ್ನು ನೀಡಿ ಅವರಿಗೆ ವಿಚಾರಣೆಗೆ ಬರುವಂತೆ ಹೇಳಿದ್ರು. ಅದರಂತೆ ಗಣೇಶ್ ಬಂದು ಈಗಾಗಲೇ ವಿಚಾರಣೆಗೆ ಒಳಪಟ್ಟಿರುವಂತದ್ದು. ಆತನಿಗೆ ಬೇರೆ ಬೇರೆ ಪ್ರಶ್ನೆಯನ್ನು ಕೂಡ ಮಾಡ್ತಾ ಇರುವಂತದ್ದು. ಪ್ರಮುಖವಾಗಿ ಈ ರೀತಿಯಾದಂತಹ ಹಣವನ್ನ ಯಾಕೆ ವರ್ಗಾವಣೆ ಮಾಡಿದ್ಯಾ ಅನ್ನುವಂತ ಪ್ರಶ್ನೆಯನ್ನ SIT ಅಧಿಕಾರಿಗಳು ಗಣೇಶ್ಗೆ ಕೇಳ್ತಾ ಇರುವಂತದ್ದು. ಅದರ ಜೊತೆಗೆ ಮಂಡ್ಯದ ಮಹಿಳೆಯೊಬ್ಬರು ಈಗಾಗಲೇ SIT ಕಚೇರಿಗೆ ದೂರು ನೀಡಿದ್ರು. ಅಂದ್ರೆ ಸೌಜನ್ಯ ಕೊಲೆಯಾದಂತಹ ದಿನ ಏನೋ ಹುಡುಗಿಯೊಬ್ಬಳನ್ನ ಎಳೆದುಕೊಂಡು ಹೋಗಿದ್ದೆ ಅನ್ನುವಂಥದ್ದು ದೂರನ್ನ ಮಂಡ್ಯದ ಮಹಿಳೆಯೊಬ್ಬರು ಮೌಖಿಕವಾಗಿ ನೀಡಿದ್ರು. ಅವರೀಗ SIT ಕಚೇರಿಗೆ ಬಂದು ಅವರು ಕೂಡ ಹೇಳಿಕೆಯನ್ನು ನೀಡಿರುವಂಥದ್ದು. ಅವರ ಹೇಳಿಕೆಯನ್ನು ಕೂಡ SIT ದಾಖಲಿಸಿಕೊಂಡಿದೆ. ಇದರ ಜೊತೆಗೆ ಮಹೇಶ್ ಶೆಟ್ಟಿ ತಿಮರೋಡಿ ಅವರಿಗೆ ಅಕ್ರಮ ಶಸ್ತ್ರಾಸ್ತ್ರಗಳನ್ನ ಕೂಡಿಟ್ಟ ಕಾರಣವಾಗಿ ಬೆಳ್ತಂಗಡಿ ಪೊಲೀಸರು ನೋಟಿಸ್ ಅನ್ನ ಕೂಡ ನೀಡಿದ್ರು. ಮೊದಲ ನೋಟಿಸ್ಗೆ 21ನೇ ತಾರೀಕಿನಂದು ಅವರು ವಿಚಾರಣೆಗೆ ಹಾಜರಾಗಬೇಕಿತ್ತು. ಅವತ್ತು ವಿಚಾರಣೆಗೆ ಹಾಜರಾಗಲಿಲ್ಲ. ಅದರ ಬಳಿಕ ಮತ್ತೊಮ್ಮೆ ಮಹೇಶ್ ಶೆಟ್ಟಿ ತಿಮರೋಡಿ ಅವರ ತಿಮರೋಡಿ ನಿವಾಸಕ್ಕೆ ತೆರಳಿದಂತ SIT ಏನು ಬೆಳ್ತಂಗಡಿ ಪೊಲೀಸರು ಅವರ ಮನೆಯ ಬಾಗಿಲಿಗೆ ನೋಟಿಸ್ ಅನ್ನ ಅಂಟಿಸಿ ಬಂದಿದ್ರು. ಅಂದ್ರೆ 25ನೇ ತಾರೀಕಿಗೆ ನೀವು ವಿಚಾರಣೆಗೆ ಹಾಜರು ಆಗ್ಬೇಕಂತ. ಈ ನಡುವೆ ಮಹೇಶ್ ಶೆಟ್ಟಿ ತಿಮರೋಡಿ ಅವರು ಅವರ ವಕೀಲರ ಮೂಲಕವಾಗಿ ನಿರೀಕ್ಷಣಾ ಜಾಮೀನಿಗೂ ಕೂಡ ಅರ್ಜಿಯನ್ನ ಸಲ್ಲಿಸಿರುವಂತದ್ದು. ಒಟ್ಟಿನಲ್ಲಿ SIT ಒಂದ್ ಕಡೆ ವಿಚಾರಣೆ ನಡೆಸ್ತಾ ಇದ್ರೆ, ಮತ್ತೊಂದು ಕಡೆ ಮಹೇಶ್ ಶೆಟ್ಟಿ ತಿಮರೋಡಿ ಅವರಿಗೆ ಬಂಧನದ ಭೀತಿ ಕೂಡ ಕಾಡ್ತಾ ಇದೆ. ಹೀಗಾಗಿ ಇವರು ನಿರೀಕ್ಷಣಾ ಜಾಮೀನನ್ನು ಕೂಡ ಪಡೆದಿರುವಂತದ್ದು. ಸದ್ಯ SIT ಬೇರೆ ಬೇರೆ ಅವರನ್ನು ಕರೆಸಿ ವಿಚಾರಣೆಗೆ ಒಳಪಡಿಸ್ತಾ ಇದೆ. ಪ್ರಮುಖವಾಗಿ ಆ ಒಂದು ಹಣ ಏನು ಟ್ರಾನ್ಸಾಕ್ಷನ್ ಆಗಿದೆ ಅದಕ್ಕೆ ಸಂಬಂಧಿಸಿದಂತ ತನಿಖೆಯನ್ನು ಕೂಡ ಈಗ SIT ತೀವ್ರಗೊಳಿಸಿರುವಂತದ್ದು. ಯಾರೆಲ್ಲ ಚಿನ್ನಯ್ಯ ಮತ್ತು ಚಿನ್ನಯ್ಯನ ಪತ್ನಿಯ ಖಾತೆಗೆ ಹಣವನ್ನ ವರ್ಗಾಯಿಸಿದರೆ ಅವರನ್ನು ಕೂಡ ಈಗಾಗಲೇ ನೋಟಿಸ್ ಅನ್ನು ನೀಡಿರುವಂತದ್ದು. ಸದ್ಯ ಗಣೇಶ್ ಬಂದು ವಿಚಾರಣೆಗೆ ಹಾಜರಾಗಿದ್ದಾನೆ. ಮುಂದೆ ಗಣೇಶ್ನ ಜೊತೆ ಇತರು ಇಬ್ರು ಕೂಡ ಹಣವನ್ನ ವರ್ಗಾವಣೆ ಮಾಡಿದ್ದಾರೆ ಅಂತ ಹೇಳಲಾಗ್ತಿದೆ. ಅವರಿಗೂ ಕೂಡ ಈಗಾಗಲೇ ನೋಟಿಸ್ ಅನ್ನ ನೀಡಿದೆ. ಅವರು ಕೂಡ ನಾಳೆ ಅಥವಾ ನಾಡಿದ್ದು ಬಂದು ವಿಚಾರಣೆಗೆ ಹಾಜರಾಗುವಂತ ಸಾಧ್ಯತೆ ಇದೆ. ಕ್ಯಾಮರಾ ಪರ್ಸನ್ ಕಿಶನ್ ಜೊತೆ ದಿನೇಶ್ ಕಾಶಿಪಟ್ನ, ರಿಪಬ್ಲಿಕ್ ಕನ್ನಡ.